ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಜ್ಞಾನದ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಬೆಳಗಿನ ಇಬ್ಬನಿಯು ನೀರಿನ ಚಕ್ರದ ಯಾವ ಪ್ರಕ್ರಿಯೆಗೆ ಉದಾಹರಣೆಯಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕಂಡೆನ್ಸೇಷನ್ ಅಥವಾ ಘನೀಕರಣ. ಘನೀಕರಣ ಅಥವಾ ಕಂಡೆನ್ಸೇಷನ್ ದ್ರವವನ್ನು ಅದರ ಆವಿ ರೂಪದಿಂದ ಮತ್ತೆ ದ್ರವ ರೂಪಕ್ಕೆ ಪರಿವರ್ತಿಸುವ ಪ್ರಕ್ರಿಯೆಯಾಗಿದೆ. ಹಾಗೆಯೇ ಇಲ್ಲಿ ಆವಿಯಾದ ನೀರು ಇಬ್ಬನಿಯಾಗುತ್ತದೆ. ಹಾಗಾಗಿ ಇದು ಘನೀಕರಣ ಅಥವಾ ಕಂಡೆನ್ಸೇಷನ್ಗೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣೆಯ ಮೂಲಕ ಸಿಗುವ ಶಕ್ತಿಯ ಮುಖ್ಯ ಮೂಲ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ಲುಕೋಸ್. ಭೂಮಿಯ ಮೇಲಿನ ಹೆಚ್ಚಿನ ಜೀವವು ದ್ಯುತಿ ಸಂಶ್ಲೇಷಣೆಯ ಮೇಲೆ ಅವಲಂಬಿತವಾಗಿದೆ. ಈ ಪ್ರಕ್ರಿಯೆಯನ್ನು ಸಸ್ಯಗಳು, ಪಾಚಿಗಳು ಮತ್ತು ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳು ನಡೆಸುತ್ತವೆ. ದ್ಯುತಿ ಸಂಶ್ಲೇಷಣೆಯು ಆಕ್ಸಿಜನ್ ಮತ್ತು ಸಕ್ಕರೆ ಅಥವಾ ಗ್ಲುಕೋಸ್ನಲ್ಲಿ ಸಂಗ್ರಹವಾಗಿರುವ ರಾಸಾಯನಿಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಡಯಾಫ್ರಾಮ್ ಎಲ್ಲಿ ಇರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಶ್ವಾಸಕೋಶದ ಕೆಳಗಡೆ ಇರುತ್ತದೆ. ಡಯಾಫ್ರಾಮ್ ಇದು ಎದೆ ಮತ್ತು ಹೊಟ್ಟೆ ಭಾಗವನ್ನು ಬೇರ್ಪಡಿಸುತ್ತದೆ. ಇದರ ಮುಖ್ಯ ಕಾರ್ಯವೆಂದರೆ ನಮಗೆ ಉಸಿರಾಡಲು ಸಹಾಯ ಮಾಡುವುದರ ಜೊತೆಗೆ ಇದು ಹೊಟ್ಟೆ ಒಳಗೆ ಒತ್ತಡವನ್ನು ಹೆಚ್ಚಿಸಿ ಮೂತ್ರ ಮತ್ತು ಮಲವನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಉಪ್ಪಿನಕಾಯಿ ಮತ್ತು ಜಾಮ್ನಲ್ಲಿ ಬಳಸುವ ಸಾಮಾನ್ಯ ಸಂರಕ್ಷಕವನ್ನು ಹೆಸರಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಸೋಡಿಯಂ ಬೆಂಜಾಯೇಟ್. ಸೋಡಿಯಂ ಬೆಂಜಾಯೇಟ್ ಇದು ಮುಖ್ಯವಾಗಿ ಆಹಾರದಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ಉಪ್ಪಿನಕಾಯಿ, ಸಲಾಡ್ ಮತ್ತು ಸೋಡಾ ಬಾಟಲಿಗಳಲ್ಲಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 5, ಈಸ್ಟ್ ಮೂಲಕ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೆಸರಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹುದುಗುವಿಕೆ ಅಥವಾ ಫರ್ಮೆಂಟೇಷನ್. ಮುಂದಿನ ಪ್ರಶ್ನೆ, ತ್ವರಿತ ಅಥವಾ ಕ್ವಿಕ್ ಲೈಮ್ನ ರಾಸಾಯನಿಕ ಹೆಸರು ಏನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾಲ್ಸಿಯಂ ಆಕ್ಸೈಡ್. ಪ್ರಶ್ನೆ ಸಂಖ್ಯೆ 7, ಬಹಳ ಕಡಿಮೆ ಸಮಯವನ್ನು ಇದರಿಂದ ನಿಖರವಾಗಿ ಅಳೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಟಾಮಿಕ್ ಕ್ಲಾಕ್. ಪರಮಾಣು ಕ್ಲಾಕ್ ಅಥವಾ ಅಟಾಮಿಕ್ ಕ್ಲಾಕ್ ಅನ್ನು ಬಳಸಿ ನಿಖರವಾದ ಸಮಯವನ್ನು ಅಳೆಯಬಹುದು. ಪ್ರಶ್ನೆ ಸಂಖ್ಯೆ 8, ಕೃತಕ ರೇಷ್ಮೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಬಿ, ರೇಯಾನ್ ಎಂದು ಕರೆಯಲಾಗುತ್ತದೆ. ರೇಯಾನ್ ಅನ್ನು ಕೃತಕ ರೇಷ್ಮೆ ಎಂದು ಕರೆಯಲಾಗುತ್ತದೆ. ಇದು ರೇಷ್ಮೆಯಂತಹ ಗುಣಗಳನ್ನು ಹೊಂದಿರುವುದರಿಂದ ಸಾಮಾನ್ಯವಾಗಿ ರೇಯಾನ್ ಅನ್ನು ಕೃತಕ ರೇಷ್ಮೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 9, ಗಾಯದ ಗುಣಪಡಿಸುವಿಕೆಯನ್ನು ಇದು ಉತ್ತೇಜಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ ಸಿ ವಿಟಮಿನ್ ಸಿ. ನಮ್ಮ ದೇಹದಲ್ಲಿರುವ ವಿಟಮಿನ್ ಸಿ ಗಾಯದ ಪಕ್ವತೆ ಮತ್ತು ಸ್ರವಿಸುವಿಕೆಯನ್ನು ನಿಭಾಯಿಸುವುದರಿಂದ ಇದು ಗಾಯದ ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಮಾನವನ ದೇಹದಲ್ಲಿ ಯೂರಿಯಾ ಎಲ್ಲಿ ಉತ್ಪತ್ತಿಯಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡದಲ್ಲಿ ಯೂರಿಯಾ ಉತ್ಪತ್ತಿಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 11. ಹಲ್ಲುಗಳನ್ನು ಪರೀಕ್ಷಿಸಲು ವೈದ್ಯರು ಯಾವ ರೀತಿಯ ಲೆನ್ಸ್ಗಳನ್ನು ಬಳಸುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾನ್ಕೇವ್ ಲೆನ್ಸ್ ಅಥವಾ ಒಳಬಾಗಿದ ಮಸೂರ. ಕಾನ್ಕೇವ್ ಲೆನ್ಸ್ನಿಂದ ರೂಪುಗೊಂಡ ಚಿತ್ರಗಳು ಮೂಲ ವಸ್ತುವಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿ ಕಾಣುತ್ತವೆ. ಹೀಗಾಗಿ ವೈದ್ಯರು ಹಲ್ಲುಗಳನ್ನು ಪರೀಕ್ಷಿಸಲು ಕಾನ್ಕೇವ್ ಲೆನ್ಸ್ಗಳನ್ನು ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 12. ಮುತ್ತು ಅಥವಾ ಪರ್ಲ್ ಮುಖ್ಯವಾಗಿ ಯಾವುದರಿಂದ ಆಗಿರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮ್ಯಾಗ್ನೆಸಿಯಂ ಕಾರ್ಬೋನೇಟ್. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ 28ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 14. ಕೆಳಗಿನ ಯಾವ ಪ್ರಾಣಿಗಳು 3 ಕೋಣೆಯ ಹೃದಯಗಳನ್ನು ಹೊಂದಿವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆಗಳು. ಸಾಮಾನ್ಯವಾಗಿ ಉಭಯವಾಸಿಗಳು 3 ಕೋಣೆಯ ಹೃದಯಗಳನ್ನು ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 16. ಮಾನವನ ದೇಹದಿಂದ ಉತ್ಪತ್ತಿಯಾಗುವ ಪ್ರಮುಖ ತ್ಯಾಜ್ಯಗಳು ಯಾವುವು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ. ಕಾರ್ಬನ್ ಡೈಆಕ್ಸೈಡ್ ಹಾಗೂ ಯೂರಿಯಾ ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳು. ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕಲು ಯಾವ ಅಂಗವು ಪ್ರಮುಖ ಪಾತ್ರ ವಹಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸಕೋಶ. ಪ್ರಶ್ನೆ ಸಂಖ್ಯೆ 18. ಪಾಶ್ಚಿಮಾತ್ಯ ಔಷಧಿಗಳ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಪೋಕ್ರೇಟ್ಸ್. ಪ್ರಶ್ನೆ ಸಂಖ್ಯೆ 19. ಜೈವಿಕ ರಾಸಾಯನಿಕ ಸಂಯುಕ್ತಗಳನ್ನು ಹೀಗೆ ಬಳಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎಲ್ಲವೂ. ಅಡುಗೆ ಎಣ್ಣೆಗಾಗಿ ಹಾಗೂ ಚರ್ಮದ ಚಿಕಿತ್ಸೆಗಳಿಗಾಗಿ ಬಳಸಲಾಗುತ್ತದೆ. ನಿಂಬೆಹಣ್ಣುಗಳಲ್ಲಿ ಕೆಳಗಿನ ಯಾವ ರಾಸಾಯನಿಕ ಆಮ್ಲವು ಇರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಟ್ರಿಕ್ ಆಸಿಡ್.